ಹಾಯ್ ಹಲೋ ಗುರುಗಳೇ, ನಮಸ್ಕಾರ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಿಮ್ಮ ಆಶೀರ್ವಾದ ಇದ್ರೆ ನಾನು ಎಲ್ಲೇ ಇದ್ರು ಚೆನ್ನಾಗಿದ್ದೇ ಇರ್ತೀನಿ. ಇವತ್ತು ನಾನು ನಿಮಗೆ ವಿಶೇಷವಾದ ಒಂದು ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದೀನಿ. ಉತ್ತರ ಕನ್ನಡದಲ್ಲಿ ಬಹಳ ವಿಶೇಷವಾಗಿರೋಂಥ ಒಂದು ಪ್ಲೇಸ್ ಇದು. ಇದನ್ನು ಬಹಳ ದಿನದಿಂದ ನಿಮ್ಗೆ ತೋರಿಸ್ಬೇಕಂತ ಬಹಳ ಯೋಚನೆ ಮಾಡ್ಕೊಂಡು ಇಲ್ಲಿಗೆ ಟೈಮ್ ಟೇಬಲ್ ಹಾಕೊಂತ ಇದೆ. ಬಟ್ ಇವತ್ತು ಟೈಮ್ ಸಿಕ್ತು, ಇಲ್ಲಿಗೆ ನಿಮ್ಗೆ ತೋರಿಸ್ಬೇಕಂತ ಕರ್ಕೊಂಡ್ಬಂದಿದ್ದೀನಿ. ನೋಡೋಣ ಬನ್ನಿ ಪ್ಲೇಸ್ ಹೆಂಗಿದೆ ಅಂತೇಳಿ. ಕದಂಬರ ನಾಡು, ಕನ್ನಡದ ಮೊದಲ ರಾಜಧಾನಿ ಬನವಾಸಿಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿಗೆ ಬಂದ್ರೆ ಬರೀ ಮಧುಕೇಶ್ವರ ದೇವಸ್ಥಾನ ಅಷ್ಟೇ ಅಲ್ಲ, ದೇವಸ್ಥಾನಗಳು ಸಾಲು ಸಾಲೇ ಸಿಗ್ತವೆ. ತುಂಬಾ ದೇವರುಗಳು ಇಲ್ಲಿ ಇದಾವೆ. ಎಲ್ಲ ದೇವರುಗಳಿಗೂ ಪ್ರತ್ಯೇಕ ಗುಡಿಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಬನವಾಸಿನಲ್ಲಿ.
ಗುರುಗಳೇ, ಈ ದೇವಸ್ಥಾನವನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಇದು ಭೂಕಂಪಕ್ಕೂ ಕೂಡ ಜಗ್ಗದಿಲ್ಲ. ಇದನ್ನ ತೋರಿಸ್ತೀನಿ ಹೇಗೆ ನಿರ್ಮಾಣ ಮಾಡಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಲ್ಲಿ ರಿಟರ್ನ್ ಮಾಡಿರುವಂತದ್ದು. ಈ ಕಲ್ಲನ್ನ ಈ ಕಲ್ ಮೇಲೆ ಕೂರಿಸಿ ಕೆಳಗಡೆ ಫುಲ್ಲಿಂಗ್ ಮಾಡಿರುವಂತ ಸಿಸ್ಟಮ್ ಇದು. ಹಾಗಾಗಿ ಇದು ಯಾವ ಭೂಕಂಪಕ್ಕೂ ಕೂಡ ಈ ಒಂದು ದೇವಸ್ಥಾನ ಜಗ್ಗದಿಲ್ಲ. ಇಲ್ಲಿ ದೇವಿ ಪಾರ್ವತಿ ಮಹಿಷಾಸುರನ್ನ ಮರ್ದನ ಮಾಡಿರುವಂತ ಚಿತ್ರಕಲೆ ಕೂಡ ಇಲ್ಲಿ ಕೆತ್ತಲಾಗಿದೆ. ಈ ಚಿತ್ರಕಲೆ ಯಾವ ರೀತಿ ಕೆತ್ತಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ನೋಡಿ, ಇದರಲ್ಲಿ ದೇವಿ ಪಾರ್ವತಿ ಮಹಿಷಾಸುರನ ಮರ್ದನ ಮಾಡ್ತಿರುವಂಥದ್ದು, ರಕ್ಕಸ ಸಂಹಾರ ಅಂತ ಹೇಳ್ತೀವಿ. ಇದಕ್ಕೆ ಚತುರ್ಮುಖ ಬ್ರಹ್ಮ ಕೂಡ ಅಲ್ಲಿದ್ದಾರೆ. ಅವರೆಲ್ಲ ಕೂಡ ದೇವಿ ಪಾರ್ವತಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು. 2 ಮುಖದ ನಂದಿ. ಗುರುಗಳೇ, ನೀವು ರಾಮೇಶ್ವರ, ವೆಂಕಟರಮಣ ಹಾಗೆ ಶ್ರೀರಾಮಚಂದ್ರನ್ ನೋಡ್ಬೇಕಾ? ಅಯೋಧ್ಯೆಗೆ ಹೋಗ್ಬೇಕಾಗೇ ಇಲ್ಲ, ಇಲ್ಲೇ ತೋರಿಸ್ತೀನಿ ನೋಡಿ. ವರುಣದೇವ, ವೆಂಕಟರಮಣ, ಶ್ರೀರಾಮನ ಮೂರ್ತಿ ರಾಜ ಮಹಾರಾಜರ ಕಾಲದಲ್ಲಿ ಅಲ್ಲಿಂದನೇ ತಂದು ಮಾಡಿರುವಂತ ಮೂರ್ತಿ ಇದು. ವೈಟ್ ಶಿಲೆಯನ್ನು ಮಾಡಿರೋದು. ಉಮಾ ಮಹೇಶ್ವರ. ಇಲ್ಲಿ ಬಸವಲಿಂಗ ದೇವಸ್ಥಾನ ಕೂಡ ನೋಡ್ಬೋದು ನಾವು. ಗುರುಗಳೇ, ಈ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಬಂದ ತಕ್ಷಣ ಇಲ್ಲಿ ಪಾಸಿಟಿವ್ ಎನರ್ಜಿ ಯಾಕೆ ಜಾಸ್ತಿ ಆಗುತ್ತೆ ಅಂತ ನೋಡಿದ್ರೆ, ಇಲ್ಲಿ ಪ್ರತಿ ಒಂದು ದಿಕ್ಕಿನಲ್ಲೂ ಅಷ್ಟ ದಿಕ್ಪಾಲಕರು ಗುಡಿ ಕಟ್ಟಿ ಕೊಟ್ಟಿದ್ದಾರೆ. ಎಲ್ಲ ಅಷ್ಟ ದಿಕ್ಪಾಲಕರು ಈ ಒಂದು ಪ್ರದೇಶ ನೆಲೆಸಿರೋದ್ರಿಂದ ನಮಗೆ ಈ ಒಂದು ಪ್ರದೇಶಕ್ಕೆ ಕಾಲಿಟ್ಟ ತಕ್ಷಣ ನಮ್ಮ ಮೈಂಡ್ ಪಾಸಿಟಿವ್ ಎನರ್ಜಿ ಕಡೆಗೆ ಜಾರುತ್ತೆ. ಇಲ್ಲಿಗೆ ಭಕ್ತರು ಮತ್ತೆ ಕರ್ನಾಟಕ ಸರ್ಕಾರ ನೀಡಿರುವಂತ ಅನುದಾನದಿಂದ ಇಲ್ಲಿ ಹೊಸದಾಗಿ ಒಂದು ರಥನ ತಯಾರು ಮಾಡಿದ್ದಾರೆ. ಆ ರಥ ಹೇಗಿದೆ ನೋಡಿ. ಗುರುಗಳೇ, ಬನವಾಸಿಗೆ ಬಂದು ವರದಾ ನದಿ ತೋರಿಸ್ತಾ ಇದ್ರೆ ಹೆಂಗೆ ಅಲ್ವಾ? ಬನ್ನಿ ವರದಾ ನದಿ ನೋಡ್ಕೊಂಡ್ ಬರೋಣ. ಗುರುಗಳೇ, ಇಲ್ಲಿಗೆ ಬಂದ್ರೆ ನಿಮಗೆ ಪೈನಾಪಲ್ ವೆಲ್ಕಮ್ ಮಾಡುತ್ತೆ. ಎಲ್ಲಿ ನೋಡ್ರು ಪೈನಾಪಲ್. ಅನಾನಸ್ ಅಂದಾಯ್ತು. ಅನಾನಸ್ ತಿಂದೇ ಹೋದ್ರೆ ಹೆಂಗೆ ಅಲ್ವಾ? ಇಲ್ಲಿ ಬಂದು ಇಲ್ಲೊಂದು ಅಂಗಡಿ ಇದೆ, ಅನಾನಸ್ ಕಟ್ ಮಾಡ್ತೀನಿ ನಾನು. ಯಾವ ಟೇಸ್ಟ್ ಬರುತ್ತೆ ನೋಡೋಣ. ಕಟ್ ಮಾಡ್ತಾವ್ರೆ ಮೇಡಮ್ ಅವರು ಅನಾನಸ್ನ. ಸ್ಪೆಷಲ್ ಆಗಿರೋ ಅನಾನಸ್ ಬಂತು ನೋಡಿ, ಖಾರ ಎಲ್ಲ ಹಾಕೊಂಡ್ಬಿಟ್ಟು. ಸೂಪರ್ ಆಗಿದೆ.